ಹೇಮಾವತಿ ಲಿಂಕನ್ನು ವಿರೋಧ ಮಾಡಿ ಲಿಂಕ್ ಏನಾದ್ರು ಇದೆಯಲ್ಲ ಇದನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ವಿಚಾರದಲ್ಲಿ ಶಾಸಕ ಸುರೇಶ್ ಗೌಡ ಜೊತೆ ತುಮಕೂರು ಎಸ್ಪಿ ಮಾತುಕತೆ ನಡೆಸಿದ್ದಾರೆ. ಪ್ರತಿಭಟನೆ ನಿಲ್ಲಿಸುವಂತೆ ತುಮಕೂರಿನ ಎಸ್ಪಿ ಮನವಿ ಮಾಡಿದ್ದಾರೆ. ನಿಷೇಧಾಜ್ಞೆ ಜಾರಿ ಇದೆ ಅಂತ ಎಸ್ಪಿ ಅಶೋಕ್ ಕೆವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ಏನಾಗಿದೆ, ನಾವು ಇಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ, ಪ್ರತಿಭಟನೆ ಮಾಡೋಕ್ಕೆ ಹೋಗಬೇಡಿ, ನಿಷೇಧಾಜ್ಞೆ ಜಾರಿ ಇದ್ದಾಗ ಪ್ರತಿಭಟನೆ ಮಾಡೋಕ್ಕೆ ಬರಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಭಟನೆ ಕೈ ಬಿಡಲ್ಲ ಅಂಥೇಳಿ ಶಾಸಕ ಸುರೇಶ್ ಗೌಡ ಇಲ್ಲಿ ಹೇಳ್ತಾ ಇದ್ದು, ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಕೈ ಬಿಡ್ತಕ್ಕಂಥ ಮಾತೇ ಇಲ್ಲ, ಶಾಂತಿಯುತವಾಗಿ ಹಾಗಾದರೆ ಪ್ರತಿಭಟನೆ ಮಾಡಿ, ಗಲಾಟೆ ಮಾಡಬೇಡಿ ಅಂಥೇಳಿ ಎಸ್ ಪಿ ಕೂಡ ಇದೀಗ ಮನವಿ ಮಾಡಿಕೊಂಡಿದ್ದಾರೆ. 144 ಸೆಕ್ಷನನ್ನು ವಾಪಸ್ ಪಡ್ಕೊಳ್ಳಿ ಅಂಥೇಳಿ ಹೋರಾಟಗಾರರು ಕೂಡ ಪಟ್ಟು ಹಿಡಿದಿದ್ದಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಈಗ ತುಮಕೂರಲ್ಲಿ ಹೇಮಾವತಿ ಲಿಂಕ್ ಕೆನಲನ್ನು ವಿರೋಧ ಮಾಡಿ ಸ್ವಾಮೀಜಿಗಳ ಆದಿಯಾಗಿ, ರೈತರ ಆದಿಯಾಗಿ, ಕನ್ನಡ ಪರ ಸಂಘಟನೆಗಳ ಆದಿಯಾಗಿ, ಬಿಜೆಪಿ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಸೊ ಏನೇನು ಆಗ್ತಾ ಇದೆ ಇಲ್ಲಿ ಬೆಳವಣಿಗೆಗಳು ಅಂತ? ರಮಾಕಾಂತ್, ಇವತ್ತು ತುಮಕೂರಿನಲ್ಲಿ ಅಂದ್ರೆ ಗುಬ್ಬಿಯಲ್ಲಿ ಸಾಕಷ್ಟು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಮಾವತಿ ಲಿಂಕ್ ಕೆನಲ್ ಯೋಜನೆಯನ್ನು ವಿರೋಧಿಸಿ ಇವತ್ತು 11 ಗಂಟೆಗೆ ತುಮಕೂರಿನ ರೈತ ಸಂಘಟನೆ ಇರ್ಬೋದು, ಕನ್ನಡ ಪರ ಹೋರಾಟಗಾರರು ಇರ್ಬೋದು, ಜೊತೆಗೆ ರಾಜಕೀಯ ಮುಖಂಡರಿರ್ಬೋದು, ಮಠಾಧೀಶರು ಇರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಬೆಂಬಲವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚೆತ್ತುಕೊಂಡಿತ್ತು. ಸುಮಾರು 900ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಗುಬ್ಬಿ ತಾಲೂಕಿನಾದ್ಯಂತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ನಿಷೇಧಾಜ್ಞೆಯ ನಡುವೆ ಕೂಡ ಹೋರಾಟಕ್ಕೆ ಯಾವಾಗ ಸಿದ್ಧವಾಗ್ತಾರೆ ಅಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಸುಮಾರು 10ಕ್ಕೂ ಹೆಚ್ಚು ಬಿಜೆಪಿಯ ನಾಯಕರನ್ನು ಕೂಡ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅಲ್ಲಿನ ಸ್ಥಳೀಯ ಮುಖಂಡರುಗಳನ್ನ ಸೇರಿದಂತೆ ಫಸ್ಟ್ ವಶಕ್ಕೆ ಪಡಿತಾರೆ. ನಂತರದಲ್ಲಿ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ರಮಾಕಾಂತ್. ಏನಂತಂದ್ರೆ ತುಮಕೂರಿನಿಂದ ಕುಣಿಗಲ್ವರೆಗೆ ನೀರನ್ನ ತೆಗೆದುಕೊಂಡು ಹೋಗೋದಕ್ಕೆ ಯಾವುದಕ್ಕೂ ಕೂಡ ವಿರೋಧ ಇಲ್ಲ, ಆದ್ರೆ ಮಾಗಡಿಯ ಕಡೆ ನೀರನ್ನು ತೆಗೆದುಕೊಂಡು ಹೋಗಕ್ಕೆ ನಮ್ಮ ವಿರೋಧವಿದೆ ಅನ್ನೋದು ತುಮಕೂರಿನ ರಾಜಕೀಯ ಮುಖಂಡರುಗಳು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು, ಹೇಮಾವತಿ ಕೆನಲ್ ಏನಿದೆ ಅಂದ್ರೆ ಹಾಸನದಿಂದ ತುಮಕೂರಿಗೆ ಯಾವೆಲ್ಲ ರೀತಿಯಾಗಿ ಹೇಮಾವತಿ ಕೆನಲ್ ಹೋಗಿದೆ ಅದೇ ರೀತಿಯಾಗಿ ನೀರು ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ವಿರೋಧವಿಲ್ಲ, ಆದ್ರೆ ಲಿಂಕ್ ಕೆನಲ್ ಏನಿದೆ, ಲಿಂಕ್ ಕೆನಲ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ನಮ್ಮ ವಿರೋಧವಿದೆ. ಈ ಕಡೆ ಒಂದು ಭಾಗದಲ್ಲಿ ಮಧುಗಿರಿ ಮತ್ತೆ ಪಾವಗಡದವರು ಈಗಾಗಲೇ ಸಾಕಷ್ಟು ನೀರಿಲ್ಲದೆ ಪರದಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಮಾಗಡಿಗೆ ಹೇಗೆ ನೀರು ಕೊಡ್ತಾರೆ ಅನ್ನೋದನ್ನ ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ರೈತ ಮುಖಂಡರಿರ್ಬೋದು, ಅಲ್ಲಿನ ಸ್ಥಳೀಯರು ಇರ್ಬೋದು, ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಲವೊಂದ್ ಕಡೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಕ್ಕೆ ಹೋದಂತಹ ಸಂದರ್ಭದಲ್ಲಿ KSRTC ಬಸ್ನ ಚಕ್ರದ ಗಾಳಿಯನ್ನು ಕೂಡ ತೆಗೆದಿರುವಂತದ್ದು. ಸಾಕಷ್ಟು ಹೋರಾಟದ ಪ್ರತಿಭಟನೆಯ ಕಿಚ್ಚು ಈಗಾಗಲೇ ಮತ್ತಷ್ಟು ಮುಂದುವರೆದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ TV5ಗೆ ಲಭ್ಯವಾಗಿದೆ. ಅಲ್ಲಿನ ಬಿಜೆಪಿ ಶಾಸಕ ತುಮಕೂರು ಗ್ರಾಮಾಂತರ ಮಂಡಲದ ಸುರೇಶ್ ಗೌಡ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತದೆ. ಅದಕ್ಕೆ ಸ್ವಾಮೀಜಿಗಳು ಕೂಡ ಸಾಕಷ್ಟು ಸಹಕಾರ ಕೊಟ್ಟಿರುವಂತದ್ದು. ಜೊತೆಗೆ ಹಳ್ಳಿಯಲ್ಲಿ ಅಂದ್ರೆ ಎಲ್ಲೆಲ್ಲಿ ಪ್ರತಿಭಟನಾಕಾರರು ಹೋಗ್ತಾರೆ ಆ ಹಳ್ಳಿಯಲ್ಲಿ ಕೂಡ ಅಲ್ಲಿನ ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಒಕ್ಕೊಲರಿನಿಂದ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಕಡೆ ನಿಷೇಧಾಜ್ಞೆಯನ್ನು ವಾಪಸ್ ತೆಗೆದುಕೊಳ್ಳಿ, ಇಲ್ಲ ಅಂತ ಅಂದ್ರೆ ನಾವು ಪ್ರತಿಭಟನೆಯನ್ನು ಹೆಚ್ಚು ಮಾಡ್ತೀವಿ ಅನ್ನೋದ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು. ಕೆಲವರು ಪೊಲೀಸರ ವಶದಲ್ಲಿ ಕೂಡ ಇದ್ದಾರೆ. ಪ್ರತಿಭಟನೆಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಗೃಹ ಸಚಿವರು ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಪ್ರತಿಭಟನೆ ಈಗ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಪ್ರತಿಭಟನೆಯ ಕಿಚ್ಚು ಈಗಾಗಲೇ ಮುಂದುವರೆದಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್.